ಪೊಲೀಸ್ ಸ್ಟೇಷನ್ ಹೆಂಗ್ ಹೋದ್ಲು, ಕಾನೂನು ಹೆಂಗ್ ಯೂಸ್ ಮಾಡ್ಕೊಂಡ್ಲು, ಈ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಮುಗಿದೋತು, ನಮ್ಮ ಸಮಾಜದೊಳಗೆ ನಡೆದಿಲ್ಲ, ನಾವು ಪೊಲೀಸ್ ಸ್ಟೇಷನ್ ಕಟ್ಟಿ ಇನ್ನೂರಿಗೂ ನಮ್ಗೆ ಯಾರು ಹತ್ತಿಸಿಲ್ಲ, ಕಲ್ಪನಾ ಜೋಶಿ ಹತ್ತಿಸಿದಾಳ ಅಂತಂದ್ರೆ ಆಕೆ ಬಹಿಷ್ಕಾರ. ಹಿಂಗ ಹೆಣಗಳು ಕೂಡ ಇವರು ಸತ್ಯಾನಾಶ ಮಾಡಿಟ್ಟಿದಾರ. ಹೆಣಗಳು ನೋಡುವಂಗಿಲ್ಲ, ಒಬ್ರಿಗೊಬ್ರು ಮುಖ ನೋಡುವಂಗಿಲ್ಲ, ಆ ಪರಿ ಕಾಡಕತ್ತಾರ. ಮಾನಸಿಕ ಹಿಂಸೆ ಅಂತೂ ಇಷ್ಟು ಕೆಟ್ಟ ಕೊಡ್ತಾರ ಅವ್ರು, ನಮಗ್ ಗೊತ್ತಿರ್ಲಾರ್ದಂಗನ. ಯಾರೋ ಒಬ್ರು ಬಂದಿರ್ತಾರಲ್ಲ, ಇಲ್ಲ ಕಲ್ಪನಾ ಜೋಶಿ ಸಮಾಜದೊಳಗಿಲ್ರಿ, ಹೊರಗಿಟ್ಟಿವ್ರಿ. ನನ್ ಹಿಂದ ಬಹಳಷ್ಟು ಮುಗ್ಧ ಜನ ಸಾಯಕತ್ತಾರ, ಅವ್ರಿಗೆಲ್ಲ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾ ಈ ಹೋರಾಟಕ್ಕೆ ಇಳಿದೀನಿ. ದಯಪಟ್ಟು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಕತ್ತಾರ. ನಾನು ಈಗ ಸುಸೈಡ್ ಮಾಡೋ ಪರಿಸ್ಥಿತಿ ಒಳಗೆ ಬಂದ್ ಇಳ್ಕೊಂಡ್ಬಿಟ್ಟಿನಿ ಅಷ್ಟೇ. ಯಾಕಂತಂದ್ರೆ ಮಾನ ಮರ್ಯಾದೆ ಮುಖ್ಯ. ನನ್ ಗಳಿಸಿರೋ 32 ವರ್ಷ ಪೀರಿಯಡ್ ಅಲ್ಲಿ ನಾನು ಮಾನ ಮರ್ಯಾದೆ ಹೆಸರು ಬಿಟ್ಟು ಏನು ಗಳಿಸಿಲ್ಲ. ಕಲ್ಪನಾ ರವೀಂದ್ರ ಜೋಶಿ ಅಂತ ಹೇಳಿ ಹಿಂದೂ ಸಮುದಾಯದ ಒಂದು ಗೋಂಧಳಿ ಸಮಾಜದಲ್ಲಿ ಹುಟ್ಟಿ ಬೆಳೆದವಳು. ಹಾಗೂ ನಾನು ಗೋಂಧಳಿ ಸಮಾಜದಲ್ಲಿ ಒಂದು 32 ವರ್ಷದ ಒಂದು ಸಮಾಜ ಸೇವೆ ಹೇಳ್ಕೊಂಡವಳು. ಒಂದು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದೊಳಗೂ ಕೂಡ ನಾನು ಒಂದು ರಾಷ್ಟ್ರ ಮಟ್ಟದಲ್ಲಿ ಆಲ್ ಇಂಡಿಯಾ ಸೆಕ್ರೆಟರಿ ಆಗಿ ಗೋವಾ ಸ್ಟೇಟ್ ಇನ್ಚಾರ್ಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವರ್ಷದ ಹಿಂದೆ ನಮ್ಮಲ್ಲಿ ನಮ್ಮ ಅತ್ತೆಯವರಾದ ನಾಗುಬಾಯಿ ಗೋಂಧಳಿ ಅಂತ ಹೇಳಿ ತೀರಿ ಹೋದ್ರು. ಅಶೋಕ್ ಗೋಂಧಳಿ ಅವರ ತಾಯಿ, ಎಕ್ಸ್ ಕೌನ್ಸಿಲರ್ ಅಶೋಕ್ ಗೋಂಧಳಿ ಅವರ ತಾಯಿ ತೀರ್ಕೊಂಡಾಗ ನಾನು ಯಾವುದೇ ಒಂದು ಕ್ಯಾಂಪ್ ಅಲ್ಲಿ ನಮ್ಮ ಅಜ್ಮೀರಲ್ಲೋ ಮೋಸ್ಟ್ಲಿ ಅದು ವಾರಣಾಸಿಲೋ ಎಲ್ಲೋ ಒಂದು ಕ್ಯಾಂಪ್ ಅಲ್ಲಿ ಇದ್ದೆ. ಅವಾಗ ನನ್ನ ಮಗನಿಗೆ ನಾನು ಪ್ರೀತಮ್ ಜೋಶಿ ಅಂತ ಹೇಳಿ ದೊಡ್ಡ ಮಗ, ಅವನಿಗೆ ಕಾಲ್ ಮಾಡಿ ಹೇಳಿದೆ, ನೀನು ಹಿರಿ ಮನುಷ್ಯಳಾಗಿರೋದ್ರಿಂದ ನೀವು ಬರ್ಬೇಕಪ್ಪ, ನಿನ್ ಮಣ್ಣಿಗೆ ಹೋಗ್ಬೇಕಪ್ಪ ಅಂತ ಹೇಳಿ ನಾನು ಆದೇಶ ಮಾಡಿದ್ದೆ ನನ್ನ ಮಗನಿಗೆ. ಅವ್ನ್ ಮಣ್ಣು ಮಾಡಕ್ ಹೋದ. ಅಲ್ಲಿ ಇವ್ನು ಮಣ್ಣು ಮಾಡಕ್ ಹೋದಾಗ ಒಂದು ಸ್ಮಶಾನದಲ್ಲಿ ಇವನ್ ವಿಡಿಯೋ ಕ್ಲಿಪ್ಪು ಆಮೇಲೆ ಒಂದು ಫೋಟೋ ತಕ್ಕೊಂಡು ಬಂದು ಅವತ್ತಿನ ದಿನ ರಾತ್ರಿ ಗೋಂಧಳಿ ಸಮಾಜದ ಇದೇ ಗೋಕಾಕ ಗೋಂಧಳಿ ಸಮಾಜದ ಜನರು ಒಂದು ನ್ಯಾಯ ಪಂಚಾಯತಿ ಕೂಡಿಸಿ ಅದರಲ್ಲಿ ಯಾರ್ಯಾರು ಆ ಮಣ್ಣಿಗೆ ಹೋಗಿದಾರೋ ಅದರ ಲಿಸ್ಟ್ ತೆಗೆದು ಬಿಟ್ಟಾರ. ಅದ್ರೊಳಗ ಇವ್ರದು ಬಂದೈತಿ, ಇವ್ರದ್ದು ಹೋದವ್ರದ್ದೆಲ್ಲರೂ ಮ್ಯಾಕ್ಸಿಮಮ್ ಬಂದೈತಿ. ಇವ್ರು ಮಾರುತಿ ಗಣಾಚಾರ್ಯ ಅಂತ ಹೇಳಿ ಎಲ್ಲಾರ್ದು ಮ್ಯಾಕ್ಸಿಮಮ್ ತೆಗದ ಕಲ್ಪನಾ ಜೋಶಿ ಮಗ ಹೋಗಿದಾನ ಪ್ರೀತಮ್ ಜೋಶಿ. ಕಲ್ಪನಾ ಜೋಶಿ ಫ್ಯಾಮಿಲಿ ಕೂಡ ನಾವು ಬಹಿಷ್ಕಾರ ಹಾಕಬೇಕು, ಅವ್ರಿಗೆ ದೂರ ಇಡಬೇಕು ಅನ್ನೋ ಮಾತನ್ನ ಮಾತಾಡ್ಕೊಂಡಾರ. ಸೊ ಅದಕ್ಕ ಯಾಕೆ ಇದನ್ನ ಮಾತಾಡ್ಕೊಂಡಾರ ಅಂತಂದ್ರ, ನಾಗುಬಾಯಿ ಅಶೋಕ್ ಗೋಂಧಳಿ ಮಗ ಪ್ರವೀಣ್ ಅಂತ ಹೇಳಿ ಅವ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾನ. ಆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕ ಅವರು ಅಶೋಕ್ ಗೋಂಧಳಿ ಅವ್ರ ಫ್ಯಾಮಿಲಿನ ಆಲ್ರೆಡಿ ಬಹಿಷ್ಕಾರ ಹಾಕಿದಾರ. ಬಹಿಷ್ಕಾರ ಹಾಕಿದ್ದಕ್ಕ ನಾವೇನ್ ಮಾಡಿದೀವಿ, ಆ ಫ್ಯಾಮಿಲಿಗೆ ನಾವು ಮಣ್ಣು ಮಾಡಕ್ ಹೋಗಿದೀವಿ ಅಷ್ಟೇ. ಮಣ್ಣು ಮಾಡಕ ಹೋದಂತಹ ಒಂದು 10 ಫ್ಯಾಮಿಲಿಗಳಿಗೆ ಅವತ್ತಿನ ದಿನ ಅವರು ಸಮಾಜದಿಂದ ದೂರ ಇಟ್ಟಿವೆ ಅಂತೇಳಿ ಚಪ್ಪಾಳೆ ಬಾರಿಸಿ ಎದ್ದಿದಾರ. ಅದ ಒಂದು ವಿಡಿಯೋ ಕ್ಲಿಪ್ ಅನ್ನ ಸಚಿನ್ ಗುರುಡ್ಕರ್ ಅಂತ ಹೇಳಿ ಅವ ಸ್ಮಶಾನದೊಳಗೆ ಫೋಟೋ ತಕೊಂಡ್ಬಂದಾನ. ಇಲ್ಲಿ ಬಂದು ಸಂತೋಷ್ ಗುರುಡ್ಕರ್ ಅಂತ ಹೇಳಿ ಆ ಹುಡುಗ ಅದನ್ನ ಕ್ರಿಯೇಟ್ ಮಾಡ್ಬಿಟ್ಟಾನ. ಇಲ್ಲಿ ನೋಡ್ರಿ ಎಲ್ಲರದ್ದು ಫೋಟೋ ಅದಾವ್, ನಾವ್ ತಕೊಂಡ್ ಬಂದಿವಿ, ಅವ್ರ ಬಂದ್ ಮಾಡ್ಬೇಕು, ಬಳಕಿನ ಬಂದ್ ಮಾಡ್ಬೇಕು ಅಂತ ಅವತ್ತಿನ ದಿನ ಬಂದ್ ಮಾಡಿಬಿಟ್ಟಾರ. ಅನ್ಯಾಯಸವಾಗಿ ಮೆಂಟಲಿ ಹರೇಸ್ಮೆಂಟ್ ಮಾಡೋ ದೃಷ್ಟಿಯಿಂದ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ನನಗೆ ಇಷ್ಟು ಕಾಡಕತ್ತಾರ ಅವ್ರ. ನಾವು ಎಲ್ಲಿ ಒಟ್ಟಿ ಇಳಿದೇವಂತಂದ್ರ ನಾವು ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಾವು ಇಟ್ಕೊಂಡಿವಿ. ಒಂದು 10 ಕುಟುಂಬಗಳಿಗೆ ಬಹಿಷ್ಕಾರ ಏನೂ ಇಲ್ದನ ಒಬ್ಬರ ಮನ್ಯಾಗ ಇಂಟರ್ ಕಾಸ್ಟ್ ಆಗಿದ್ ನಿಜ. ಬಟ್ ಎಲ್ಲರೂ ಅವ್ರು ನಾವು ಇದನ್ನ ಇಟ್ಟಿದೀವಿ ಅಂತ ಹೇಳಿ, ನೀವು ಈಗಾಗ್ಲೇ ನಿಮಗೊಂದು ನಮ್ಮ ಔಷಧಿಗಳ ಮನೆಗೆ ಕರ್ಕೊಂಡು ಹೋಗ್ತೀವಿ, ನಾವು ಸ್ವಂತ ಔಷಧಿಗಳು. ಅವ್ರಿಗೂ ಪಾಪ ಅವ್ರು ಮಣ್ಣು ಮಾಡಕ್ ಹೋಗಿದ್ದಕ್ಕ ಆಕಿ ಮಗ ಸತ್ತ 1 ವರ್ಷದಿಂದ ಸಂಜಯ್ ಗುರುಡ್ಕರ್ ಅಂತ ಹೇಳಿ. ಆ ಹುಡುಗ ಸತ್ರ ಅವ್ನ ಹೆಣ ಇಟ್ಟ ಆ ಹೆಣದ ಮೇಲೆ ದಂಡ ತಗೊಂಡ್ರ ಅವ್ರ ಅಪ್ಪಕ್ ಕರೆದ 500 ರೂಪಾಯಿ. ಅವ್ನ ಹತ್ರ ದಂಡ ತಗೊಂಡ ನಾವು ಮಣ್ಣು ಮಾಡ್ತೀವಿ ಅಂತಂದ್ರ, ಬಟ್ 50 ರೂಪಾಯಿ ದಂಡ ತಗೊಂಡಾದ್ರೂ ಮಣ್ಣು ಮಾಡಿಲ್ಲ. ಆಮೇಲೆ ಒಬ್ರಿಗೊಬ್ರು ಅವ್ರು ಆ ತಾಯಿ ಸತ್ತಿರ್ಲಲ್ಲ, ನಾಗುಬಾಯಿ ಸತ್ತಿರಲ್ಲ, ಅವ್ರ ಮಗಳು ನಮ್ಮ ಹತ್ರ ಇರ್ತಾಳ, ನಮ್ಮ ವೈನಿ ಕಾಸ ವೈನಿ. ಅವಳು ಮಣ್ಣು ಮಾಡಕ್ ಹೋಗ್ತೀನಿ ಅಂತಂದ್ರ 3 ಲಕ್ಷ ದಂಡ ಇಡು, ನಿನ್ ತಾಯಿ ಮುಖ ನೋಡು, ನಿನ್ ತಾಯಿ ಮುಖ ನೋಡ್ಬೇಕಾದ್ರ ನೀನ್ 3 ಲಕ್ಷ ದಂಡ ಇಡ್ಬೇಕು ಅಂತ ಹೇಳಿ ಆಕಿ ಕಟ್ಟಪ್ಪನೆ. ಆಕಿ ಹೆಣ ಮಾಡಕ್ ಹೋಗಿರ್ಲಿಲ್ಲ. ಮಾಡಿ ತಗೊಳ್ ನೋಡ್ರಿ, ಈಗಾಗ್ಲೇ 2 ಸಲ ಪೊಲೀಸ್ ಸ್ಟೇಷನ್ ಕರ್ಸಿದಿರಿ, ಅವ್ರಿಗೆ 3 ಸಲ ಕರ್ಸಿದಿರಿ, ಬರ್ಕೊಂಡ್ ಕಳ್ಸಿದ್ರಿ. ಆದ್ರೂ ಕೂಡ ಅವ್ರು ಅದೇ ಬಳವಳಿನ ಕಂಟಿನ್ಯೂ ಮಾಡಿದಾರೆ. ಇಂಥವೆಲ್ಲ ಮೆಂಟಲಿ ಹರಾಸ್ಮೆಂಟ್ ಕೊಡಿರೋದ್ರಿಂದ ಈ ಹುಡುಗಿ ಇವ್ರ ತಾಯಿ ಹೆಣ, ಇವಳು ಹೇಳ್ತಾಳೆ ಈಗ ನಿಮಗ್ ಬೇಕಂತಂದ್ರ, ಇವಳ ತಾಯಿ ಹೆಣ ಇಟ್ಟು ಮಧ್ಯಾಹ್ನ ಟೈಮ್ಗೆ ಈಕ ಏನಂದ್ಲು, ಇಲ್ಲ ಅಂಟಿ ಯಾರು ಮಣ್ಣು ಮಾಡಕ್ ಬರಾಕತ್ತಿಲ್ ಮಮ್ಮಿಗೆ, ನಾನು ಕೂಡ ನಾನು ವಿಷ ಕೊಡೋದು ಸಾಯ್ತೀನಿ. ಸಾಯು ಪರಿಸ್ಥಿತಿ ಬಂದೈತಿ, ಓಪನ್ ಹೇಳ್ಬಿಡ್ತಾಳ, ನಾನು ವಿಷ ತಗೊಂಡ್ ಸಾಯ್ತೀನಿ, ಏನಾರು ಮಾಡ್ರಿ ಅಂತ ಈಕೆ ಆಳಕತ್ತಿಲ್ಲ. ನಾನಂದೇ ಧೈರ್ಯ ಕೊಟ್ಟೆ ಈಕಿಗೆ, ನಾವು ಅದೀವಿ ಮಾಡ್ತೀವಿ ಸುಮ್ಮೀರ್ ಅಂತ ಹೇಳಿ. ನಾವು ಬಾಳ ಜನರಿಗೆ ಹಿಂಗ್ ಉಳಿಸಿದೀವಿ. ನಾನು ಒಂದು ಹೋರಾಟಗಾರ್ತಿ, ನನ್ನ ಸಮಾಜಕ್ಕೆ ಈಗಾಗಲೇ ನಾವು ಮಹಾರಾಷ್ಟ್ರದೊಳಗ ಹೋರಾಡಿ ಬಹಳ ವರ್ಷದ ಹೋರಾಟ ಮಾಡಿ ಮಹಾರಾಷ್ಟ್ರ ಗೌರ್ಮೆಂಟ್ ದಿಂದ ಒಂದು ಸರ್ಕ್ಯುಲರ್ ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ನಾನು ಸರ್ಕ್ಯುಲರ್ ಪಾಸ್ ಮಾಡಿಸಿ ನ್ಯಾಯ ಪಂಚಾಯಿತಿ ಮತ್ತು ಬಹಿಷ್ಕಾರದ ವಿಷಯನ ಅಳಕಿಸಿ ಹಾಕಿದೀವಿ ಆಲ್ರೆಡಿ. ಎಲ್ಲೂ ಮಹಾರಾಷ್ಟ್ರದವ್ರು ನಡೆದಿಲ್ಲ. ದಯಮಾಡಿ ನನಗೆ ಇಲ್ಲೂ ಒಂದು ಕರ್ನಾಟಕದವ್ರಿಗೆ ರಿಕ್ವೆಸ್ಟ್ ಏನಂತಂದ್ರೆ, ಇದು ನ್ಯಾಯ ಪಂಚಾಯಿತಿ ಮತ್ತು ಇವು ಬಹಿಷ್ಕಾರ ವಿಷಯದೊಳಗೆ ಟೋಟಲಿ ಬಂದ್ ಮಾಡಿ ಇಂಥ ಮುಗ್ಧ ಜನರಿಗೆ, ನಮ್ಮದೇನೋ ಕಷ್ಟ ಇಲ್ಲ, ನಾವು ಹೋರಾಟಗಾರ್ತಿ ಇವತ್ತಿನ ಬಂದ್ ಕೂತೀನಿ. ಹಿಂಗ ಹೆಣಗಳು ಕೂಡ ಇವರು ಸತ್ಯಾನಾಶ ಮಾಡಿಟ್ಟಿದಾರ. ಹೆಣಗಳು ನೋಡುವಂಗಿಲ್ಲ, ಒಬ್ರಿಗೊಬ್ರು ಮುಖ ನೋಡುವಂಗಿಲ್ಲ,
ಆ ಪರಿ ಕಾಡಕತ್ತಾರ. ಮಾನಸಿಕ ಹಿಂಸೆ ಅಂತೂ ಇಷ್ಟು ಕೆಟ್ಟ ಕೊಡ್ತಾರ ಅವ್ರು, ನಮಗ್ ಗೊತ್ತಿರ್ಲಾರ್ದಂಗನ. ಯಾರೋ ಒಬ್ರು ಬಂದಿರ್ತಾರಲ್ಲ, ಇಲ್ಲ ಕಲ್ಪನಾ ಜೋಶಿ ಸಮಾಜದೊಳಗಿಲ್ರಿ, ಹೊರಗಿಟ್ಟಿವ್ರಿ. ನನ್ ಹಿಂದ ಬಹಳಷ್ಟು ಮುಗ್ಧ ಜನ ಸಾಯಕತ್ತಾರ, ಅವ್ರಿಗೆಲ್ಲ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾ ಈ ಹೋರಾಟಕ್ಕೆ ಇಳಿದೀನಿ. ಪೊಲೀಸ್ ಸ್ಟೇಷನ್ ಹೆಂಗ್ ಹೋದ್ಲು, ಕಾನೂನ್ ಹೆಂಗ್ ಯೂಸ್ ಮಾಡ್ಕೊಂಡ್ಲು, ಈ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಮುಗಿದೋತು, ನಮ್ಮ ಸಮಾಜದೊಳಗೆ ನಡೆದಿಲ್ಲ. ನಾವು ಪೊಲೀಸ್ ಸ್ಟೇಷನ್ ಕಟ್ಟಿ ಇನ್ನೂರಿಗೂ ನಮ್ಗೆ ಯಾರು ಹತ್ತಿಸಿಲ್ಲ. ಕಲ್ಪನಾ ಜೋಶಿ ಹತ್ತಿಸಿದಾಳ ಅಂತಂದ್ರೆ ಆಕೆ ಬಹಿಷ್ಕಾರ. ನಾವು ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡ್ರು ಕೂಡ ನಮಗ್ ಬಹಿಷ್ಕಾರ ಹಾಕೋ ಪರಿಸ್ಥಿತಿಗೆ ಅವ್ರು ಹೇಳಿದಾರ. ಪ್ರಕಾರ ನಾನು ಹುಟ್ಟಿದಾಗಿಂದ ನನಗೆ ತಿಳುವಳಿಕೆ ಬಂದಾಗಿಂದನೂ ನೋಡಕತ್ತೀನಿ. ಈ ಬಹಿಷ್ಕಾರ ವಿಷಯ ಕಂಟಿನ್ಯೂ ಐತಿ. ಇದನ್ನ ಅಳ್ಸಾಕ್ ಲಕ್ಷ ಕೋಟಿ ಪ್ರಯತ್ನ ಮಾಡಿದ್ರು ಕೂಡ ಅಳ್ಕಾಕ್ ರೆಡಿ ಇಲ್ಲ. ಇವು 3-4 ಹುಳ ಮಾತ್ರ ಟೋಟಲಿ ಇವ್ರೇನ್ ಮನುಷ್ಯನೊಳಗೆ ಇಟ್ಕೊಂಡಿರ್ತಾರೋ ಅದೇ ತರ ಮೆಂಟಲಿ ಹರಾಸ್ಮೆಂಟ್ ಮಾಡಿ ನಮ್ಮತ್ತವ್ರಿಗೆ ಬಹಳ ಮಂದಿಗೆ ತುಳಿದ್ ಹಾಕಿದಾರ. ಅದ್ರಲ್ಲೂ ನಾವು ಸ್ವಲ್ಪ ಪೊಲಿಟಿಕಲ್ ಆಗಿ ಬೆಳೆಯೋದ್ರಿಂದ ಅವ್ರಿಗೆ ಏನು ನೋಡಕ್ ಆಗ್ತಿಲ್ಲೋ ಏನ್ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಕತ್ತಾರ. ನಾನು ಈಗ ಸುಸೈಡ್ ಮಾಡೋ ಪರಿಸ್ಥಿತಿ ಒಳಗೆ ಬಂದ್ ಇಳ್ಕೊಂಡ್ಬಿಟ್ಟಿನಿ ಅಷ್ಟೇ. ಯಾಕಂತಂದ್ರೆ ಮಾನ ಮರ್ಯಾದೆ ಮುಖ್ಯ. ನನ್ ಗಳಿಸಿರೋ 32 ವರ್ಷ ಪೀರಿಯಡ್ ಅಲ್ಲಿ ನಾನು ಮಾನ ಮರ್ಯಾದೆ ಹೆಸರು ಬಿಟ್ಟು ಏನು ಗಳಿಸಿಲ್ಲ. ಸೊ ಅದಕ್ಕೆ ನನ್ ಮರ್ಯಾದೆ ಇಂಪಾರ್ಟೆಂಟ್ ಇರೋದ್ರಿಂದ ಮರ್ಯಾದೆ ಹರಾಜ್ ಮಾಡಕತ್ತಾರು. ನಾನು ಕೂಡ ಇವ್ರ ಹೆಸರು ಏನು ಬರೆದಿಟ್ಟು ನಾನು ಸುಸೈಡ್ ಮಾಡೋ ಪರಿಸ್ಥಿತಿ ಒಳಗೆ ಬಂದಿನಿ. ಕ್ರಮ ಇವರು DC ಅವರಾಗ್ಲಿ SP ಅವರಾಗ್ಲಿ ಏನು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಒಳಗೆ ನಾವು ಬಂದಿಳ್ಕೊಂಡಿವಿ ಅಷ್ಟೇ.